ಯಾಕೆ ಡಿಸ್ಟರ್ಬ್ ಆಗಿದ್ದೀನಿ ಅಂತ ಬೇರೆ ಕೇಳ್ತಾ ಇದ್ದೀರಲ್ಲ. ನನಗೆ ಎಲ್ಲ ಅರ್ಥ ಆಗುತ್ತೋ. ನಾನು ಜೀವನದಲ್ಲಿ ಎಷ್ಟೋ ಎರಡೆರಡು ಮದುವೆಗಳನ್ನ ನೋಡಿದ್ದೀನಿ. ಆದರೆ ಒಬ್ಬನೇ ವರನ್ಗೆ ಇಬ್ಬಿಬ್ರು ವಧುಗಳು, ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಅದು ನನ್ನ ಮಗನ ಜೀವನದಲ್ಲೇ ಆಗೋಯ್ತು. ಎಷ್ಟೋ ಸಲ ಬದುಕು ನಮ್ಮನ್ನ ಗೊತ್ತಿಲ್ಲದೆ ಇರೋ ದಾರಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಆಗ ಎಲ್ಲ ಮುಳುಗೋಯ್ತು ಅಂತ ಚಿಂತೆ ಮಾಡ್ತಾ ಕೂರೋದ್ರ ಬದಲು ಆ ಸತ್ಯನ ಒಪ್ಕೋಬೇಕು. ಆ ಸತ್ಯದ ಜೊತೆ ಬದುಕೋದನ್ನ ಕಲಿಬೇಕು. ಅಜ್ಜ ಅಜ್ಜಿ ಹೇಳಲ್ವ ಯಾವಾಗಲೂ, ಏನೇ ಆದರೂ ಅದು ಒಳ್ಳೇದಕ್ಕೆ ಆಗತ್ತೆ ಅಂತ. ಹಾಗೆ ಇದು ಕೂಡ ಒಳ್ಳೇದಕ್ಕೆ ಆಗಿದೆ ಅಂತ ಅನ್ಕೋ. ನಿನ್ ಬದುಕು ವಿಚಿತ್ರವಾಗಿಲ್ಲ, ವಿಶೇಷವಾಗಿದೆ ಅಂತ ಅನ್ಕೋ. ಇದೇ ಇದು ಒಬ್ರು ಹಿಂದೆ ಒಬ್ರು ಬರ್ತಾ ಇದ್ದೀರಾ, ಒಟ್ಟಿಗೆ ಬನ್ನಿ. ಯಾಕೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀಯಾ? ಇದು ಅಳ್ತಿರೋದಲ್ಲ, ಆನಂದ ಬಾಷ್ಪ. ಇದು ನಿಮ್ಗೆಲ್ಲ ಅರ್ಥ ಆಗಲ್ಲ ಬಿಡಿ. ತಪ್ಪಾಯ್ತಪ್ಪ, ನಿನಗೆ ಅರ್ಥ ಆಗ್ಲಿ ಸಾಕು. ಅಜ್ಜಿ ಇದೆಲ್ಲ ಏನು? ಇದೆಲ್ಲ ಶಾಸ್ತ್ರ ಕಣೋ. ಈ ರೀತಿ ಆಟ ಆಡೋದು ಶಾಸ್ತ್ರನಾ? ಜೀವನನೇ ಒಂದು ಆಟ ನಮ್ಮ. ಶಾಸ್ತ್ರದಲ್ಲಿ ಆಟ ಇರುತ್ತೆ, ಆಟದಲ್ಲಿ ಒಂದು ಶಾಸ್ತ್ರ ಇದೆ. ಅದೆರಡು ಸೇರಿದ್ರೇನೆ ಜೀವನ ಚೆನ್ನಾಗಿರೋದು. ನೋಡಿ, ಮಡಿಕೆಯಲ್ಲಿ ಉಂಗುರ ಹಾಕಿದ್ದೀನಿ, ಅದನ್ನ ನೀವು ಹುಡುಕ್ಬೇಕು. ಯಾರಿಗೆ ಸಿಗುತ್ತೋ ಅವ್ರು ಗೆದ್ದ ಹಾಗೆ. ಅಣ್ಣನೇ ಗೆಲ್ಲೋದು. ಹೌದೌದು, ಅವನೇ ಗೆಲ್ಲೋದು. 2 ಜನ ಹೆಂಡ್ತೀರ್ನೇ ಗೆದ್ದಿದ್ದಾನೆ ಅಂತಂದ್ರೆ ಈ ಆಟನ್ ಗೆಲ್ಲಲ್ವಾ? ಸರಿ ಸರಿ, ಈಗ ಆಟ ಶುರು ಮಾಡೋಣ. 1 2 3 ಸ್ಟಾರ್ಟ್. ಏ ನಡ್ಡು, ಯಾತಕ್ಕೆ ಕೈ ತೆಗೆದೆ? ನೀನು ಆಟದಲ್ಲಿದ್ದೀಯಾ? ಒಟ್ಟು ಆಟದಲ್ಲಿ ಏನ್ ಬಂತು, ಅವನ ಜೀವನದಲ್ಲೇ ಇದ್ದೀಯಾ. ಆಡಮ್ಮ, ಆಟ ಆಡು. ಏನ್ ಯೋಚನೆ ಮಾಡ್ತಿದ್ಯಾ? ಕೈ ಹಾಕು ಮಗಳೇ. ಈಗ ಈಗ ಹುಡುಕಿ ಹುಡುಕಿ ಹುಡುಕಿ. ಅಜ್ಜಿ, ಈ ಉಂಗ್ರ ಏನ್ ಮಾಡ್ಲಿ? ಮೊಮ್ಮಗ್ನೆ, ಈಗ ಈ ಉಂಗುರನ ಅನು ಬೆರಳಿಗೆ ಹಾಕು. ಕೊನೆಗೂ ನನ್ನ ಮಗಳೇ ಗೆದ್ದು ಬಿಟ್ಲು. ಅಮ್ಮ, 2 ಉಂಗುರ ಹಾಕಿದ್ಯಾ?
ಇಬ್ರು ಹೆಂಡ್ತಿರೋದ್ಮೇಲೆ 2 ಉಂಗ್ರ ಹಾಕ್ಲೇಬೇಕಲ್ವಾ? ಈ ಐಡಿಯಾ ನಂದಲ್ವಾ ಅಮ್ಮಯ್ಯ? ಶೌರ್ಯ, ಉಂಗ್ರಾನ ಲಡ್ಡು ಬೆರಳಿಗೆ ಹಾಕು. ಅಪ್ಪ, ಆಟ ಮುಗೀತಲ್ವಾ? ಎಲ್ರಿಗೂ ಸಿಗ್ಬೇಕಾದ್ದು ಸಿಕ್ತಲ್ಲ? ಇದಿಷ್ಟೇ ಅಲ್ಲ ಕಣೋ, ಮುಂದೆ ಅವ್ರ ಜೀವನದಲ್ಲಿ ಏನೇನು ಸಿಗಬೇಕೋ ಅಷ್ಟು ಸಿಗತ್ತೆ. ಅಂದ್ರೆ ಏನರ್ಥ ಮಾವ? ಅರ್ಥ ಎಲ್ಲ ಹೇಳಕ್ಕಾಗಲ್ಲ. ನಾನೀಗ ಪುರೋಹಿತ್ರಿಗೆ ಫೋನ್ ಮಾಡಿ ಮುಹೂರ್ತನ ಫಿಕ್ಸ್ ಮಾಡ್ಬೇಕು. ನೀವೆಲ್ಲ ಆರಾಮಾಗಿರಿ. ಮುಹೂರ್ತನ ಯಾಕೆ? ಅಷ್ಟು ಅರ್ಥ ಆಗೋದಿಲ್ವಾ? ಓ, ಅದೋ ವಿಷಯ. ಓ, ನಾನು ಪುರೋಹಿತರ ಹತ್ರ ಮಾತಾಡಬೇಕು. ಅತ್ತೆ, ಅವ್ರು ಬರೋ ತನಕ ಗಿಫ್ಟ್ ಆದ್ರೂ ನೋಡೋಣವಾ? ಸರಿ ಬಾ, ನಾನು ಬರ್ತೀನಿ. ಬಿಗ್ ಬಾ.